ಸೊ ಓಕೆ ಈ ಸರ್. ಆಫ್ ಮ್ಯಾಗ್ನೆಟ್ ಅಲ್ಲಿ ನೀವು ಪ್ರೈಸಿಂಗ್ ಡಿಸೈಡ್ ಮಾಡ್ಬೋದು. ಓಕೆ ಸೆಕೆಂಡ್ ಸರ್. ಸರ್, ಕೊಯ್. ಇಲ್ಲಿ ಒಳಗಡೆ ನೀವು ಏನ್ ನೋಡ್ತಾ ಇದ್ದೀರಿ ಸರ್, ಇದು ಏನ್ ಸ್ಟ್ರಕ್ಚರ್ ಬಂದಿದೆ ಇದೊಂದು, ಹಾಂ ಈ ಸರ್. ಸ್ಟ್ರಕ್ಚರ್ ಮೆಟಲ್ ಇದ್ರೆ ರೇಟ್ sir. ಜಾಸ್ತಿ ಇರತ್ತೆ ಸರ್. ಈ ಸ್ಟ್ರಕ್ಚರ್ ಫೈಬರ್ದು ಈ ತರ ಕ್ವಾಲಿಟಿ ಇದ್ರೆ ಬ್ಲಾಕ್ ಕಲರ್ ಹಾಂ ಸರ್. ಈ ಮಟೀರಿಯಲ್ ಅಲ್ಲಿ ಇದ್ರೆ ನಿಮಗೆ ಕಾಸ್ಟ್ ಕಮ್ಮಿ ಆಗತ್ತೆ ಸರ್. ಕಮ್ಮಿ ಆಗುತ್ತೆ ಹಾ ಸರ್. ಕಾಸ್ಟ್. ಇನ್ನೊಂದು ನೀವು ಕ್ವಾಲಿಟಿ ಚೆಕ್ ಮಾಡ್ಬೇಕಂದ್ರೆ ಈ ತರ ಮನೆಯಿಂದ ನಿಮ್ದು ಓನ್ ಒಂದು ನಟ್ ತಗೊಂಡ್ ಹೋಗಿ ಸರ್. ಮನೇಲಿಂದ ತಗೊಂಡು ಹೋಗ್ಬೇಕು ಸರ್. ತಗೊಂಡೋಗಿ, ಯಾಕಂದ್ರೆ ಏನ್ ಮಾಡ್ತಾರೆ ಸರ್ ಬೇರೆ ಶಾಪ್ ಅವರು ಹಾಂ ಸರ್. ಇದನ್ನು ಆಲ್ರೆಡಿ ಚಾರ್ಜ್ ಮಾಡಿ ಇರ್ತಾರೆ. ಹಾಂ ಚಾರ್ಜ್ ಮಾಡಿ ಇಟ್ರೆ ನಿಮಗ್ ಇದರದ್ದು ಮ್ಯಾಗ್ನೆಟ್ ಇಂದು ಸ್ಟ್ರೆಂತ್ ಎಷ್ಟಿದೆ ನಿಮಗ್ ಗೊತ್ತಾಗಲ್ಲ. ಹೌದು ಸರ್. ಇದಕ್ಕೆ ಹಚ್ತೀನಿ, ಹಾಂ ಸರ್. ಹಚ್ಚಿ ನಾನು ಈ ಎಚ್ ಎಫ್ ನ ಜಗ್ಬೋದು ಸರ್. ಅಷ್ಟು ಸ್ಟ್ರೆಂತ್ ಇದೆ ಸರ್ ಇದರಲ್ಲಿ. ಓಕೆ, ಅದೇ ತರ ನಾನು ಈ ಎಚ್ ಎಫ್ ನೋಡಿ ನಾರ್ಮಲ್ ಆಗಿ ಬಿಡ್ತಾ ನಾರ್ಮಲ್ ಆಗಿ ಇದ್ದೀನಿ. ಬಿಡ್ತಾ ಇದೆ ಸೊ ನೀವು ಈ ಫ್ಲಾಟ್ ಕಾಯಿಲೆ ಕೊಟ್ಟಿದ್ದಾರೆ ಸರ್. ಓಕೆ, ಬಟ್ ಒಳಗಿನ ಹೌಸಿಂಗ್ ನೋಡಿ ಸರ್ ಹೇಗೆ ಚೇಂಜ್ ಆಗಿದೆ. ಹೌದು, ಡಿಫ್ರೆನ್ಸ್ ಇದೆ ಸರ್. ಡಿಫ್ರೆನ್ಸ್ ಇದೆವಲ್ಲ ಸರ್. ಸೊ ಆಟೋಮೆಟಿಕ್ಲಿ ಇದರಲ್ಲಿ ಔಟ್ಪುಟ್ ಚೇಂಜ್ ಆಗುತ್ತೆ ಸರ್. ಇದು 180 ವಾಟ್ ಇದನ್ನು ಮೆನ್ಷನ್ ಮಾಡಿದ್ದಾರೆ, ಇದಕ್ಕೂ 180 ವಾಟ್ ಮೆನ್ಷನ್ ಮಾಡಿದ್ದಾರೆ. ಬಟ್ ಔಟ್ಪುಟ್ ಅಲ್ಲಿ ಡೆಫಿನೆಟ್ಲಿ ನಿಮಗೆ ಬೇರೆ ಕ್ವಾಲಿಟಿನೇ ಸಿಗತ್ತೆ ಸರ್. ಹೌದು ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಯಾವ್ದು ಈಗ ನಾವು ಏನಾದ್ರು ಪ್ರಾಡಕ್ಟ್ ತಗೋಬೇಕಂತ ಹೇಳಿದ್ರೆ ಅದ್ರ ಕ್ವಾಲಿಟಿ ಯಾವ ಥರ ಇದೆ, ಏನಿದೆ, ಅದ್ರ ಯಾವ ಥರ ಚೆಕ್ ಮಾಡ್ಬೇಕು ಸರ್ ನಾವು? ಸರ್ ಇವತ್ತು ನಾವು ಆಕ್ಚುಲಿ ಡಿಸ್ಕಸ್ ಮಾಡ್ತಾ ಇದ್ದೀವಿ ಎಚ್ ಎಫ್ ಬಗ್ಗೆ. ಹಾಂ ಸರ್. ಸೊ ಸುಮಾರು ನಮ್ಮ ಕಸ್ಟಮರ್ಸ್ ಹೇಳ್ತಾರೆ ಸರ್ ಎಚ್ ಎಫ್ ಅಲ್ಲಿ ಇಷ್ಟು ಕ್ವಾಲಿಟಿ ಆಗಿಬಿಟ್ಟಿದೆ, ನಾವು ಭಾಳ ಕನ್ಫ್ಯೂಸ್ ಆಗ್ತಾ ಇದ್ದೀವಿ, ಹೌದು. ತಿಳಿತಾ ಇಲ್ಲ ಸರ್ ಯಾವುದು ಹೋಗಿ ಎಚ್ ಎಫ್ ಮಾರ್ಕೆಟ್ ಅಲ್ಲಿ. ಸೊ ಕಾಸ್ಟ್ ಏನೇನ್ ಫ್ಯಾಕ್ಟರ್ಸ್ ಅಲ್ಲಿ ಚೇಂಜ್ ಆಗುತ್ತೆ ಸರ್. ನೋಡಿ ಸರ್, ಇವತ್ತು ಏನಾಗ್ಬಿಟ್ಟಿದೆ, ಪ್ರಾಫಿಟ್ ಜಾಸ್ತಿ ಮಾಡ್ಲಿಕ್ಕೆ ಬಹಳ ಜನ ಏನ್ ಮಾಡ್ತಾರ, ಕಮ್ಮಿದ ಸ್ಟಿಕ್ಕರ್ ತಗೋಸ್ತಾರ, ಕಮ್ ಸ್ಟಿಕ್ಕರ್. ಹೌದು ಸರ್. ಸೊ ಏನಾಗುತ್ತೆ, ಅವ್ರು ಏನು ಪ್ರೈಸ್ ಅಲ್ಲಿ ಮಾರ್ಬೋದು, ಯಾಕಂದ್ರೆ ಆನ್ಲೈನ್ ಅಲ್ಲಿ ಅದ್ರ ಪ್ರೈಸ್ ಇದೆ. ಹೌದು. ಸೊ ಬೆಸ್ಟ್ ಏನಿದೆ, ನಿಮಗ ಪ್ರಾಡಕ್ಟ್ ಒಳಗ ನಾಲೆಜ್ ಇದ್ರೆ ನೀವು 100% ಪರ್ಫೆಕ್ಟ್ ಪ್ರಾಡಕ್ಟ್ ತಗೋತೀವಿ. ಹೌದು ಸರ್. ಸೊ ಆ ಪ್ರಾಡಕ್ಟ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಹೇಗೆ ನೀವು ಹೋಗಿ ಕರೆಕ್ಟ್ ಎಚ್ ಎಫ್ ಮಾರ್ಕೆಟ್ ಇಂದ ತಗೋಬೇಕು, ಏನೇನ್ ಫ್ಯಾಕ್ಟರ್ಸ್ ಅಲ್ಲಿ ನಿಮ್ ಎಚ್ ಎಫ್ ಇನ್ ಕ್ವಾಲಿಟಿ ಚೇಂಜ್ ಆಗುತ್ತೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಸರ್. ಓಕೆ ಸರ್. ಸೊ ಇದನ್ನ ನೋಡಿ ಸರ್, ಪಾಪ್ಯುಲರ್ ಮಾಡೆಲ್ ಇದೆ, ಹಾಂ ಸರ್. ENC ಟೈಪ್ ಸರ್. ನೋಡಿ ಇದನ್ನ ಎಲ್ಲ ನಾವು ಕವರ್ ಮಾಡಿದ್ದೀವಿ. ಬ್ರ್ಯಾಂಡ್ ನಾವು ಯಾವ್ದು ಬ್ರ್ಯಾಂಡ್ ನ ಪ್ರಮೋಟ್ ಮಾಡ್ಲಿಕ್ಕೆ ಅಥವಾ ಡಿಮೋಟ್ ಮಾಡ್ಲಿಕ್ಕೆ ಇದನ್ನ ಮಾಡ್ತಾ ಇಲ್ಲ. ಹಾಂ ಸರ್. ನಾವು ಬರೀ ಒಳಗಿನ ಪ್ರಾಡಕ್ಟ್ ಹೇಗ್ ಬರ್ತಾ ಇದೆ, ನೀವು ತೊಗೊಳ್ಳೋ ಟೈಮಿಗೆ ಏನೇನ್ ನೋಡ್ಬೇಕು, ಯಾವ ತರ ಕಾಸ್ಟ್ ಕಮ್ಮಿ ಮಾಡ್ತಾರ ಜನ, ಅದನ್ನ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಓಕೆ ಸರ್. ಓಕೆ ಸರ್. ಸೊ ಇವಾಗ ನೋಡೋಣ ಸರ್. ಇದು 850 ಮಾಡೆಲ್ ಇದೆ ಸರ್ ಎಚ್ ಎಫ್. ಇವ್ರು ಮೆನ್ಷನ್ ಮಾಡಿದಾರೆ 150 ವಾಟ್ಸ್. ಸೊ ಇದರ ಒಳಗೆ ಏನೇನಿದೆ ಸರ್ ನೋಡೋಣ ಸರ್. ಓಕೆ ಸರ್. ಓಕೆ ಸರ್. ಸೊ ನೀವು ನೋಡಬಹುದು ಇಲ್ಲೇ ಮ್ಯಾಗ್ನೆಟ್ ಇಂದು ಎಷ್ಟಿದೆ ನಿಮ್ಮ ಕಂಪ್ಯಾರಿಸನ್ ಸಿಗತ್ತೆ ಸರ್. ಸೊ ಈ ಆಫ್ ಮ್ಯಾಗ್ನೆಟ್ ಅಲ್ಲಿ ನೀವು ಪ್ರೈಸಿಂಗ್ ಡಿಸೈಡ್ ಮಾಡ್ಬೋದು. ಸೆಕೆಂಡ್ ಸರ್, ಇಲ್ಲಿ ಒಳಗಡೆ ನೀವು ಏನ್ ನೋಡ್ತಾ ಇದ್ದೀರಿ ಸರ್, ಇದು ಏನ್ ಸ್ಟ್ರಕ್ಚರ್ ಬಂದಿದೆ ಇದೊಂದು, ಈ ಸ್ಟ್ರಕ್ಚರ್ ಮೆಟಲ್ ಇದ್ರೆ ರೇಟ್ ಜಾಸ್ತಿ ಇರತ್ತೆ ಸರ್. ಈ ಸ್ಟ್ರಕ್ಚರ್ ಫೈಬರ್ದು ಈ ತರ ಕ್ವಾಲಿಟಿ ಇದ್ರೆ ಬ್ಲಾಕ್ ಕಲರ್ ಈ ಮಟೀರಿಯಲ್ ಅಲ್ಲಿ ಇದ್ರೆ ನಿಮಗೆ ಕಾಸ್ಟ್ ಕಮ್ಮಿ ಆಗತ್ತೆ ಸರ್. ಕಮ್ಮಿ ಆಗುತ್ತೆ. ಹಾ ಸರ್, ಕಾಸ್ಟ್ ಕಮ್ಮಿ ಆಗತ್ತೆ. ಅಂಡ್ ನೆಕ್ಸ್ಟ್ ಇದು ಕಾಯಿಲ್ ಇನ್ ಸರ್. ಹಾಂ ಸರ್. ಸೊ ಇದು ಫ್ಲಾಟ್ ಕಾಯಿಲ್ ಅಂತ ಹೇಳಿ ಕರಿತೀವಿ ಸರ್ ನಾವು. ಸೊ ಇದರಲ್ಲಿ ಏನ್ ಮಾಡಿದಾರ, ಕಾಯಿಲ್ ನಮಗ್ ಫ್ಲಾಟ್ ಕೊಟ್ಟಿದಾರ, ಬಟ್ ಒಳಗಡೆ ಏನ್ ಹೌಸಿಂಗ್ ಕೊಟ್ಟಿದಾರ ಅದು ಫೈಬರ್ ಕೊಟ್ಟು ಕಾಸ್ಟ್ ನ ಕಮ್ಮಿ ಮಾಡಿದಾರೆ. ಅದೇ ತರ ನಿಮಗ್ ಇದಕ್ಕಿಂತ ಚೀಪ್ ಮಾಡೋದಿದ್ರೆ ಇದೇ ಚಿಪ್ ಅಲ್ಲಿ ಹಾಂ ಸರ್. ಇದು ರೌಂಡ್ ಕಾಯಿಲ್ ಅಂತ ಹೇಳಿ ಕರಿತೀವಿ ಸರ್. ಇಲ್ಲಿದೆ ನೋಡಿ ಸರ್, ಈ ಕಾಯಿಲ್ ರೌಂಡ್ ಅಂದ್ರೆ ಏನಾಗತ್ತೆ, ನಿಮಗ ಇದರದೇನ್ ಕಾಯಿಲ್ ಇದೆ ಅದ್ರ ಪ್ರತಿ ಒಂದು ವೈರ್ ನ ನಿಮಗ್ ಕಾಣತ್ ಸರ್, ಲೈನ್ಸ್ ಕಾಣತ್ತೆ. ಫ್ಲಾಟ್ ಕಾಯಿಲ್ ಅಲ್ಲಿ ನಿಮಗ್ ಅಬ್ಸಲ್ಯೂಟ್ಲಿ ಕಾಣಲ್ಲ. ಸೊ ಇದರದ್ದು ಸ್ಟ್ರೆಂತ್ ಅಂಡ್ ಇದರದ್ದು ಕ್ವಾಲಿಟಿ ಜಾಸ್ತಿ ಇರತ್ತೆ ಸರ್. ಔಟ್ಪುಟ್ ಜಾಸ್ತಿ ಇರುತ್ತೆ ಅಂಡ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ, ಕ್ವಾಲಿಟಿನೂ ಬೆಟರ್ ಇರುತ್ತೆ. ಸೊ ಅದೇ ತರ ಇದು ರೌಂಡ್ ಕಾಯಿಲ್ ಇದೆ, ಇದು ಫ್ಲಾಟ್ ಕಾಯಿಲ್ ಇದೆ. ಸೊ ನಿಮ್ ಎಚ್ ಎಫ್ ಅಲ್ಲಿ ನಿಮ್ ಕಂಪನಿದವರು ಯಾವ್ದು ಯೂಸ್ ಮಾಡಿದಾರೆ ಅದನ್ನ ನೀವು ಚೆಕ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಲಿ ಕ್ಲಿಯರ್ ಆಗುತ್ತೆ ಸರ್. ಸೊ ನೆಕ್ಸ್ಟ್ ಇನ್ನೊಂದು ಕ್ವಾಲಿಟಿ ನೋಡೋಣ ಸರ್. ಓಕೆ ಸರ್. ಸೊ ಇದು ನೋಡಿ ಸರ್, ಇನ್ನೊಂದು ನೀವು ಕ್ವಾಲಿಟಿ ಚೆಕ್ ಮಾಡ್ಬೇಕಂದ್ರೆ ಈ ತರ ಮನೆಯಿಂದ ನಿಮ್ದು ಓನ್ ಒಂದು ನಟ್ ತಗೊಂಡ್ ಹೋಗಿ ಸರ್. ಮನೇಲಿಂದ ತಗೊಂಡೋಗಿ, ಯಾಕಂದ್ರೆ ಏನ್ ಮಾಡ್ತಾರೆ ಸರ್ ಬೇರೆ ಶಾಪ್ ಅವರು ಇದನ್ನ ಆಲ್ರೆಡಿ ಚಾರ್ಜ್ ಮಾಡಿ ಇರ್ತಾರೆ. ಚಾರ್ಜ್ ಮಾಡಿ ಇಟ್ರೆ ನಿಮಗ ಇದರದ್ದು ಮ್ಯಾಗ್ನೆಟ್ ಇಂದು ಸ್ಟ್ರೆಂತ್ ಎಷ್ಟಿದೆ ನಿಮಗ್ ಗೊತ್ತಾಗಲ್ಲ. ಸೊ ಈ ಮ್ಯಾಗ್ನೆಟ್ ಇದನ್ನ ಇಟ್ಟು ನೀವು ಒಂದ್ ಕಂಪ್ಯಾರಿಸನ್ ನೋಡ್ಬೋದು.
ಹಾ ಎಚ್ ಎಫ್ ಇಂದ ಹೆಂಗಿದೆ ಸರ್, ಹೀಟ್ ಹೆಂಗ್ ಆಗತ್ತೆ ಎಚ್ ಎಫ್ ಔಟ್ಪುಟ್ ಅಷ್ಟು ಕಮ್ಮಿ ಹಾಕೊಂಡು. ಓಕೆ, ಸೊ ನೀವು ಎಷ್ಟು ಚಾರ್ಜ್ ಇಂದು ನೀವು ಮ್ಯಾಗ್ನೆಟ್ ತಗೋತೀವಿ ಹಾ ಆ ಪ್ರಕಾರ ನಿಮಗ ಕ್ವಾಲಿಟಿ ಸಿಗತ್ತೆ ಸರ್. ಓಕೆ ಸೊ ಫೆರಿಟ್ ಏನ್ ಮ್ಯಾಗ್ನೆಟ್ ಇದೆ ಇದರಲ್ಲಿ ಮ್ಯಾಗ್ನೆಟ್ ದೊಡ್ಡದಿರೋ ಸಂಬಂಧ ಚಾರ್ಜ್ ಏನಾಗತ್ತೆ ಸರ್ ಈಕ್ವಲಿ ಡಿವೈಡ್ ಆಗತ್ತೆ ಸರ್. ಹಾ ಸೊ ಫೆರಿಟ್ ಅಲ್ಲಿ ಸ್ಟ್ರೆಂತ್ ಇಷ್ಟು ಸಿಕ್ಕರೆ ನಿಮಗ್ ಚೆನ್ನಾಗಿ ಎಚ್ ಎಫ್ ಇದೆ ಅಂತ ಹೇಳಿ ನಿಮಗ್ ಗೊತ್ತಾಗತ್ತೆ. ಬಟ್ ಇದು ನಿಯೋಡಿನಮ್ ಎಚ್ ಎಫ್ ಸರ್. ಹಾ ಸರ್ ಇದು ಫೆರಿಟ್ ಅಂದ್ರೆ ಮ್ಯಾಗ್ನೆಟ್ ಇದ್ದಿದ್ದು, ಇದು ಪ್ಲೇಟಿಗೆ ಚಾರ್ಜ್ ಮಾಡಿರ್ತಾರೆ. ಸೊ ಇದರೊಳಗೂ ಹೇಗಿದೆ, ಇದರದ್ದು ಕ್ವಾಲಿಟಿ ಯಾಕೆ ಜಾಸ್ತಿ ಇದೆ, ಇದರ ಪ್ರೈಸಿಂಗ್ ಯಾಕೆ ಜಾಸ್ತಿ ಆಗುತ್ತೆ ಅದನ್ನು ನೋಡೋಣ ಸರ್. ಓಕೆ ಸರ್. ಎರಡು ಎಚ್ ಎಫ್ ಅಲ್ಲಿ ಇದು 180 ವ್ಯಾಟ್ಸ್ ಮೆನ್ಷನ್ ಮಾಡಿದ್ದಾರೆ. ಕಸ್ಟಮರ್ ಏನಾಗುತ್ತೆ 180 ವ್ಯಾಟ್ಸ್ ಯಾವುದಲ್ಲ, ಇದನ್ನು 180 ಅದನ್ನು 180 ಸೇಮೇ ಇರ್ಬೋದು ಅಂತ ಹೇಳಿ ಒಳಗರ ಓಪನ್ ಮಾಡಿ ನೋಡಲ್ಲ ಸರ್ ಅವರು. ಸೊ ಅದನ್ನು ಏನ್ ಫ್ಯಾಕ್ಟರ್ಸ್ ಅಲ್ಲಿ ನೀವು ಎಚ್ ಎಫ್ ಪರ್ಚೇಸ್ ಮಾಡಬೇಕು, ಅದರ ಕಾಸ್ಟ್ ಹೆಂಗ್ ವೇರಿ ಆಗುತ್ತೆ ಅದರ ಬಗ್ಗೆ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಓಕೆ ಸರ್. ಸೊ ಈ ಎಚ್ ಎಫ್ ಈಗ ಓಪನ್ ಆಗಿದೆ, ಇದು ನಿಯೋಡಿನಮ್ ಎಚ್ ಎಫ್ ಅಂತ ಹೇಳಿ ಕರೀತೀವಿ ಸರ್ ಇದನ್ನ. ಓಕೆ ಸರ್. ಸೊ ಇದರಲ್ಲಿ 4 ಇಂಚ್ ವಾಯ್ಸ್ ಕಾಯಿಲ್ ಇದೆ. ಹಾ ಸರ್. ಸೊ 4 ಇಂಚಿನ ವಾಯ್ಸ್ ಕಾಯಿಲ್ ಇದೆ. ಸೊ ಇದ್ರ ಕಾಯಿಲ್ ಹೇಗ್ ಬಂದಿದೆ ನೋಡೋಣ ಸರ್. ಸೊ ಇದು ಕಂಪ್ಲೀಟ್ಲಿ ಫ್ಲಾಟ್ ಕಾಯಿಲ್ ಇದೆ ಸರ್. ಹಾ ಸರ್. ನೀವು ನೋಡಬಹುದು ಕಂಪ್ಲೀಟ್ಲಿ ಫ್ಲಾಟ್ ಕಾಯಿಲ್ ಇದೆ ಇದರಲ್ಲಿ. ಹೌದು ಸರ್. ಓಕೆ ಸರ್. ಸೊ ಇಲ್ಲೇ ನೋಡಿ ಸರ್ ಸ್ಟ್ರಕ್ಚರ್ ಚೇಂಜ್ ಆಗಿದೆ. ಇದು ಕಂಪ್ಲೀಟ್ ಮೆಟಲ್ ಸ್ಟ್ರಕ್ಚರ್ ಇದೆ. ಮೆಟಲ್ ಸ್ಟ್ರಕ್ಚರ್ ಇದೆ. ಸೊ ಆಫ್ ಕೋರ್ಸ್ ಇದರದ್ದು ಎಕ್ಸ್ಪೆನ್ಸಿವ್ ಜಾಸ್ತಿ ಆಗುತ್ತೆ ಸರ್. ಸೆಕೆಂಡ್ ಪಾಯಿಂಟ್ ನಾವು ಏನ್ ಡಿಸ್ಕಸ್ ಮಾಡಿದ್ವಿ, ಒಂದು ಬೋಲ್ಟ್ ತಗೊಂಡಿದ್ದೀನಿ ಸರ್. ಸೊ ಈ ಬೋಲ್ಟ್ ಹಾಕಿ ನಾನು ಜಸ್ಟ್ ಇದನ್ನ ಪುಲ್ ಮಾಡ್ತಾ ಇದ್ದೀನಿ. ಸೊ ಇದರ ಸ್ಟ್ರೆಂತ್ ನೋಡಿ, ಇದು ಎಚ್ ಎಫ್ ಪೂರಾ ನನ್ನ ಜೊತೆ ಬರ್ತಾ ಇದೆ. ಬಟ್ ಇಷ್ಟು ಸ್ಟ್ರಾಂಗ್ ಮ್ಯಾಗ್ನೆಟ್ ಸರ್ ಇದು ನಿಯೋಡಿನಮ್. ಒನ್ ಟೈಮ್ ಹಂಚ್ಕೊಂಡ್ ಬಿಟ್ರೆ ಬಿಡಲ್ಲ ಇದು. ಸೊ ಇವಾಗ ನೋಡಿ ಸರ್, ಈ ತರ ಒಂದು ಬೋಲ್ಟ್ ತಗೊಂಡಿದ್ದೀನಿ. ಈ ಬೋಲ್ಟ್ ನಾನು ಇದಕ್ಕೆ ಹಚ್ತೀನಿ. ಹಚ್ಚಿ ನಾನು ಈ ಎಚ್ ಎಫ್ ನ ಜಗ್ಬಹುದು ಸರ್. ಅಷ್ಟು ಸ್ಟ್ರೆಂತ್ ಇದೆ ಸರ್ ಇದರಲ್ಲಿ. ಓಕೆ, ಅದೇ ತರ ನಾನು ಈ ಎಚ್ ಎಫ್ ನೋಡಿ ನಾರ್ಮಲ್ ಆಗಿ ಬಿಡ್ತಾ ಇದ್ದೀನಿ. ಸೊ ನೀವು ಈ ತರ ಒಂದು ಬೋಲ್ಟ್ ಇಟ್ಕೊಂಡು ಅಥವಾ ನಟ್ ಇಟ್ಕೊಂಡು ನೀವು ಮ್ಯಾಗ್ನೆಟ್ ಇನ್ ಸ್ಟ್ರೆಂತ್ ಚೆಕ್ ಮಾಡ್ಕೋಬಹುದು ಸರ್. ಹಾ, ಜಸ್ಟ್ ಮ್ಯಾಗ್ನೆಟ್ ಇನ್ ಸ್ಟ್ರೆಂತ್ ನೀವು ಚೆಕ್ ಮಾಡ್ಕೋಬಹುದು. ಸೊ ಯಾವ ತರ ಕ್ವಾಲಿಟಿ ಬರ್ತಾ ಇದೆ. ಸೊ ನೋಡಿ ಸರ್, ಇದರದ್ದು ಮೆಟಲ್ ಸ್ಟ್ರಕ್ಚರ್ ಇತ್ತು. ಸೊ ಇವಾಗ ಇದರದ್ದು ನೋಡೋಣ ಸರ್. ಇದರಲ್ಲಿ ಸೇಮ್ ಕಾಯಿಲ್ ಇದೆ ಸರ್, ಫ್ಲಾಟ್ ಕಾಯಿಲೇ ಕೊಟ್ಟಿದ್ದಾರೆ ಸರ್. ಓಕೆ, ಬಟ್ ಒಳಗಿಂದ ಹೌಸಿಂಗ್ ನೋಡಿ ಸರ್ ಹೇಗೆ ಚೇಂಜ್ ಆಗಿದೆ. ಹೌದು, ಡಿಫ್ರೆನ್ಸ್ ಇದೆ ಸರ್. ಸೊ ಆಟೋಮೆಟಿಕ್ಲಿ ಇದರಲ್ಲಿ ಔಟ್ಪುಟ್ ಚೇಂಜ್ ಆಗುತ್ತೆ ಸರ್. ಇದು 180 ವಾಟ್ ಇದನ್ನು ಮೆನ್ಷನ್ ಮಾಡಿದ್ದಾರೆ, ಇದಕ್ಕೂ 180 ವಾಟ್ ಮೆನ್ಷನ್ ಮಾಡಿದ್ದಾರೆ. ಬಟ್ ಔಟ್ಪುಟ್ ಅಲ್ಲಿ ಡೆಫಿನೆಟ್ಲಿ ನಿಮಗೆ ಬೇರೆ ಕ್ವಾಲಿಟಿನೇ ಸಿಗತ್ತೆ ಸರ್. ಹೌದು ಸರ್. ಎರಡೂ ಇದು ಪ್ಲಾಸ್ಟಿಕ್ ಇದೆ ಏನ್ ಸರ್ ಇದು? ಹಾ, ಇದು ಪ್ಲಾಸ್ಟಿಕ್ ಟೈಪ್ ಇದೆ ಸರ್ ಕ್ವಾಲಿಟಿ. ಇದು 100% ಮೆಟಲ್ ಇಲ್ಲ ಸರ್, ಮಿಕ್ಸ್ ಇದೆ. ಮಿಕ್ಸ್ಡ್ ಇದನ್ನಿದೆ. ಇದರಲ್ಲಿ ಔಟ್ಪುಟ್ ನಾವು ಟೆಸ್ಟ್ ಮಾಡಿದ್ದೀವಿ ಸರ್. ಇದರಲ್ಲಿ ಔಟ್ಪುಟ್ ಜಾಸ್ತಿ ಸಿಗತ್ತೆ ಸರ್. ಕೆಲವೊಂದು ಬ್ರ್ಯಾಂಡ್ ಅಲ್ಲಿ ಇಲ್ಲೇ ಕಾರ್ನರ್ ಅಲ್ಲಿ ಕಾಪರ್ ಯೂಸ್ ಮಾಡ್ತಾರೆ ಸರ್. ಕಾಪರ್ ಯೂಸ್ ಮಾಡಿದ್ರೆ ಇನ್ನೂ ಎಕ್ಸ್ಪೆನ್ಸಿವ್ ಆಗುತ್ತೆ. ಇನ್ನೂ ಒಂದು ಬ್ರ್ಯಾಂಡ್ ಓಪನ್ ಮಾಡಿ ನೋಡೋಣ ಸರ್ ಜಸ್ಟ್ ಹೇಗ್ ಬರುತ್ತೆ. ಸೊ ಇದರದ್ದು ಕ್ವಾಲಿಟಿ ಒಳಗಡೆ ಹೇಗ್ ಮಾಡಿದ್ದಾರೆ. ಓಕೆ, ಸೊ ಇದು 150 ವಾಟ್ಸ್ ಮೆನ್ಷನ್ ಮಾಡಿದ್ದಾರೆ. ಬಟ್ ಇದರಲ್ಲಿ ವಾಯ್ಸ್ ಕಾಯಿಲ್ ಏನಿದೆ ಅದು 3 ಇಂಚ್ ಇದೆ. 3 ಇಂಚಿನ ವಾಯ್ಸ್ ಕಾಯಿಲ್ ಇದೆ. ಸೊ ಅದನ್ನು ಓಪನ್ ಮಾಡಿ ನೋಡೋಣ ಸರ್ ಹೇಗೆ ಮಾಡಿದ್ದಾರೆ, ಏನೇನು ಮಾಡಿದ್ದಾರೆ ಒಳಗಡೆ. ಸೊ ನಮಗೊಂದು ಐಡಿಯಾ ಬರುತ್ತೆ. ಪರ್ಚೇಸ್ ಮಾಡೋ ಟೈಮಿಗೆ ನಾವು ಇದನ್ನೆಲ್ಲ ನೋಡಿದ್ರೆ ನಮಗೆ 100% ನಾವು ಕ್ವಾಲಿಟಿ ಪ್ರಾಡಕ್ಟೇ ತೊಗೊಂಡ್ಬರ್ತೀವಿ ಸರ್. ಹಾಂ, ನೀವು ಬ್ರ್ಯಾಂಡ್ ಇಸ್ ನಾಟ್ ಇಂಪಾರ್ಟೆಂಟ್ ಹೇರ್. ನೀವು ಇವೆಲ್ಲ ಹಾಂ. ಸೊ ನೋಡಿ ಸರ್, ಇದರಲ್ಲಿ ನೋಡಿ ಸರ್, ಇವರು ಇಲ್ಲಿ ಕಾಪರ್ ಹಾಕಿದ್ದಾರೆ, ಬಟ್ ಇಲ್ಲೇ ಫೈಬರ್ ಸ್ಟ್ರಕ್ಚರ್ ಯೂಸ್ ಮಾಡಿದ್ದಾರೆ. ಹಾ, ಇದು ಆಕ್ಚುಲಿ ಪ್ಲಾಸ್ಟಿಕ್ ಇಲ್ಲ ಸರ್ ಇದು, ಬಟ್ ಇದು ಬೇರೆ ತರ ಮಟೀರಿಯಲೇ ಇದೆ. ಸೊ ನೀವು ಇಲ್ಲಿಂದ ಸೌಂಡ್ ನೋಡಬಹುದು. ಬಟ್ SS ಫಿನಿಶ್ ಅಲ್ಲಿ ಇಲ್ಲ, ಕಾಸ್ಟ್ ಇಲ್ಲಿಂದ ಕಮ್ಮಿ ಮಾಡಿದ್ದಾರೆ. ಬಟ್ ಇಲ್ಲಿ ಪೂರಾ ಕಾಪರ್ ಯೂಸ್ ಮಾಡಿದ್ದಾರೆ. ಅಂಡ್ ಕಾಯಿಲ್ ಇದರಲ್ಲಿ 100% ಫ್ಲಾಟ್ ಕಾಯಿಲ್ ಇದೆ. ಸೊ ಕಂಪ್ಲೀಟ್ಲಿ ಫ್ಲಾಟ್ ಕಾಯಿಲ್ ಇದೆ. ಸೊ ಈ ತರ 3 ಸ್ಟ್ರಕ್ಚರ್ ಬರ್ತಾ ಇದೆ. ಸೊ ನಿಮಗೆ ಬೆಸ್ಟ್ ಕ್ವಾಲಿಟಿ ತಗೋಬೇಕಂದ್ರೆ ಇದು ಪೂರಾ SS ಫಿನಿಶ್ ಅಲ್ಲಿ ಇರಬೇಕು. ಇದು ಕಾಪರ್ ಇಲ್ಲೇ ಇರಬೇಕು ಪೂರಾ ಕಂಪ್ಲೀಟ್ಲಿ SS. ಅಂಡ್ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟ್, ಸ್ಟ್ರೆಂತ್ ಎಷ್ಟಿದೆ ಮ್ಯಾಗ್ನೆಟ್ ಇಂದು ಅದನ್ನು ಚೆಕ್ ಮಾಡ್ಕೋಬಹುದು ಸರ್. ಓಕೆ ಸರ್. ಹಾಂ ಸರ್. ಯಾಕಂದ್ರೆ ನಾವು ಒಳ್ಳೆ ನೋಡ್ಬೇಕಂತ ಹೇಳಿದ್ರೆ ಈ ತರ ನಾವು ಏನಾರು ನಟ್ ಗಿಟ್ ನಮ್ಮ ಮನೇಲಿಂದ ತಗೊಂಡ್ ಹೋಗ್ಬೇಕು ಸರ್. ತಗೊಂಡ್ ಹೋಗಿ ನೀವು ಕಂಪೇರ್ ಮಾಡ್ಬೋದು ಸರ್. ಸೊ ಈಗ ನೀವು ಫೆರಿಟ್ ತುಳು ಡಿಸೈಡ್ ಮಾಡಿರಿ, ಆ ಶಾಪ್ ಅಲ್ಲಿ ಎಷ್ಟೋ ಫೆರಿಟ್ ಮ್ಯಾಗ್ನೆಟ್ಸ್ HF ಇದ್ರೆ ಜಸ್ಟ್ HF ಇನ್ ಫಸ್ಟ್ ಕಾಯಿಲ್ ಓಪನ್ ಮಾಡಿ. ಕಾಯಿಲ್ ಇಲ್ಲಂದ್ರೆ ಶಾಪ್ ಕೀಪರ್ನ ಕೇಳಿ, ಟ್ರಸ್ಟ್ ಇದ್ರೆ ಶಾಪ್ ಕೀಪರ್ನ ಕೇಳಿ, ಅವ್ರಿಗೆ ಕೇಳಿ ಸರ್ ಇದರಲ್ಲಿ ಕಾಯಿಲ್ ಯಾವ್ದಿದೆ. ಫ್ಲಾಟ್ ಕಾಯಿಲ್ ಇದ್ರೆ ಒಳ್ಳೆ ಕಾಯಿಲ್ ಸರ್. ಅಂಡ್ ಮ್ಯಾಗ್ನೆಟ್ ಇನ್ ಚಾರ್ಜ್ ಚೆಕ್ ಮಾಡ್ಕೋಬಹುದು ಸರ್. ಯಾವ ಮ್ಯಾಗ್ನೆಟ್ ಅಲ್ಲಿ ನಿಮಗೆ ಜಾಸ್ತಿ ಚಾರ್ಜ್ ಸಿಗ್ತಾ ಇದೆ ಆ HF ನಿಮಗೆ 100% ಬೆಟರ್ ರಿಸಲ್ಟ್ ಕೊಡುತ್ತೆ.
ಓಕೆ ಓಕೆ ಸರ್. ಸೊ ಫಸ್ಟ್ ಇಂಪಾರ್ಟೆಂಟ್ ಇದೆ ನಮಗೆ ಫ್ಲಾಟ್ ಕಾಯಿಲ್ ಫ್ಲಾಟ್ ಕಾಯಿಲ್ ಫ್ಲಾಟ್ ಕಾಯಿಲ್ ಯೂಸ್ ಮಾಡ್ಬೇಕು ಸರ್ ಇದರಲ್ಲಿ. ಹಾಂ ಸರ್. ಅಂಡ್ ಒಳಗಿನ ಸ್ಟ್ರಕ್ಚರ್ ಏನಿದೆ ಇದು ಮೆಟಲ್ ಇದ್ರೆ ಕಾಸ್ಟ್ಲಿ ಆಗುತ್ತೆ. ಮ್ಯಾಗ್ನೆಟ್ ಇನ್ MM ಎಷ್ಟಿದೆ ನೀವು ನೋಡಬಹುದು. ಹಾಂ ಸರ್. ಮ್ಯಾಗ್ನೆಟ್ ಇನ್ ಚಾರ್ಜ್ ಎಷ್ಟಿದೆ ಅದೊಂದು ಚೆಕ್ ಇವೆಲ್ಲ ಇದರಲ್ಲಿ ನಿಮಗೆ ಗೊತ್ತಾಗತ್ತೆ ಕ್ವಾಲಿಟಿ ಒಳಗಡೆ ಹೇಗಿದೆ HF ಇಂದ. ಆ ಫ್ಯಾಕ್ಟರ್ಸ್ ಅಲ್ಲಿ ನೀವು HF ತಗೋಬಹುದು ಸರ್. HF ಇನ್ ಕಾಸ್ಟ್ ಅದರ್ಸ್ ಸಲಾಗ ಬಹಳ ಡಿಫ್ರೆನ್ಸ್ ಆಗುತ್ತೆ, ಡೆಫಿನೆಟ್ಲಿ ಬಹಳ ಓವರ್ ಡಿಫ್ರೆನ್ಸ್ ಆಗ್ಬಿಡುತ್ತೆ ಸರ್. ಇವೆಲ್ಲ ಒಳಗಡೆ ಕೊಟ್ರೆ 100% ರೇಟ್ ಇನ್ ಡಿಫ್ರೆನ್ಸ್ ಆಗೇ ಆಗತ್ತೆ ಸರ್. ಓಕೆ. ಈಗ ಸರ್ ನಾವು ಇದೆಲ್ಲ ಹಚ್ತೀವಿ, ಒಂದೊಂದು ಟೈಮ್ ಏನಾಗುತ್ತೆ ಅಂತ ಹೇಳಿ ಸರ್ ಸೌಂಡ್ ಒಮ್ಮೆಕ್ಲಿ ಕಮ್ಮಿ ಆಗ್ಬಿಡ್ತೈತೆ, ಅದು ಯಾಕಾಗತ್ತೆ ಸರ್? ಇವಾಗ ನೋಡಿ ಸರ್, ನೀವು ಇದು ಮ್ಯಾಗ್ನೆಟ್ ಏನಿದೆ ಸರ್, ಹಾಂ ಸರ್, ಇದು ಇಷ್ಟು ಅವರ್ಸ್ ಯೂಸ್ ಆಗಿದ್ಮ್ಯಾಗ ಆಟೋಮೆಟಿಕ್ಲಿ ಹೀಟ್ ಆಗೋದು ಸ್ಟಾರ್ಟ್ ಆಗುತ್ತೆ ಸರ್. ಹಾಂ ಸರ್. ಸೊ ಏನ್ ಪವರ್ ಏನ್ ಜನರೇಟ್ ಆಗ್ತಾ ಇದೆ, ಸೊ ಅದರದ್ದು ಒಂದು ಹೀಟ್ ಏನ್ ಜನರೇಟ್ ಆಗ್ತಾ ಇದೆ ಮ್ಯಾಗ್ನೆಟ್ ಇಂದ ಡಿಸಿಪೇಟ್ ಆಗ್ತಾ ಇರುತ್ತೆ ಸರ್, ಹೊರಗಡೆ ಹೋಗ್ತಾ ಇರುತ್ತೆ. ಸೊ ಆ ಮ್ಯಾಗ್ನೆಟ್ ಎಷ್ಟು ಹೀಟ್ ಆಗುತ್ತೆ, ಅದ್ರ ಗ್ರೇಡ್ ಕಮ್ಮಿ ಇದ್ರೆ, ಮ್ಯಾಗ್ನೆಟ್ ಇನ್ ಗ್ರೇಡ್ ಅಷ್ಟು ಸರಿ ಇಲ್ಲ ಅಂದ್ರೆ ಏನಾಗುತ್ತೆ, ಆ ಮ್ಯಾಗ್ನೆಟ್ ಒಂದು ಸ್ಟ್ರೆಂತ್ ಕಮ್ಮಿ ಆಗ್ಬಿಡತ್ತೆ. ಸೊ ಆ ಮೂವ್ಮೆಂಟ್ ಏನ್ ಕಾಯಿಲಿಗೆ ಮ್ಯಾಗ್ನೆಟ್ ಮಾಡ್ತಾ ಇದೆ ಅದರದ್ದು ಮೂವ್ಮೆಂಟ್ ಕಮ್ಮಿ ಮಾಡ್ಬಿಡತ್ತೆ. ಸೊ ಹೀಟ್ ಆದ ತಕ್ಷಣ ಈಗ ನಿಮ್ದು Y35 ಗ್ರೇಡ್ ಇನ್ ಮ್ಯಾಗ್ನೆಟ್ ಇದ್ರೆ 150 ಡಿಗ್ರೀಸ್ ವರೆಗೂ ಅದು ಗ್ರೇಡ್ ಅದರ ಸೌಂಡ್ ಕಮ್ಮಿ ಆಗಲ್ಲ. ಬಟ್ ಅದೇ ಗ್ರೇಡ್ ಕಮ್ಮಿ ಇದ್ರೆ ಆಟೋಮೆಟಿಕ್ಲಿ 100 ಡಿಗ್ರೀಸ್ ಗಿಂತ ಕಮ್ಮಿನೇ ಅದು ಆಟೋಮೆಟಿಕ್ಲಿ ಸೌಂಡ್ ಕಮ್ಮಿ ಹಾಕೊಂಡ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಮ್ಯಾಗ್ನೆಟ್ ಎಷ್ಟು ನೀವು ಚಾರ್ಜಿಂಗ್ ತಗೋತೀರಿ, ಎಷ್ಟು ಕ್ವಾಲಿಟಿ ಮ್ಯಾಗ್ನೆಟ್ ಇರುತ್ತೆ, ಆ ಮ್ಯಾಗ್ನೆಟ್ಸ್ ನಿಮಗ ಹೀಟ್ ಆದ್ಮ್ಯಾಗು ಔಟ್ಪುಟ್ ಸೇಮ್ ಕೊಡುತ್ತೆ, ನಿಮ್ಮ ಡೌನ್ ಆಗಲ್ಲ. ಡೌನ್ ಆಗಲ್ಲ, 100% ಅದೇ ಇರುತ್ತೆ, ಅದೇ ಕ್ವಾಲಿಟಿ ಇರುತ್ತೆ. ಓಕೆ ಓಕೆ, ಆ ಥರ ಇರುತ್ತೆ ಸರ್. ಯಾಕಂದ್ರೆ ಈಗ ನಮ್ಮ 100% ಸೌಂಡ್ ಇದೆ ಅಂತ ಹೇಳಿದ್ರೆ ಚಾರ್ಜ್ ಕರೆಕ್ಟ್ ಆಗಿ ಇತ್ತು ಅಂದ್ರೆ ಮ್ಯಾಗ್ನೆಟ್ ಅದು 100% ಕೊಡುತ್ತೆ. 8 ಅವರ್ಸ್ ಆದ್ಮೇಲೆ ಸೇಮ್ ಸೌಂಡ್. ಅದೇ ಸ್ವಲ್ಪ ಚಾರ್ಜ್ ಕಮ್ಮಿ ಇತ್ತು ಅಂದ್ರೆ ಏನ್ ಮಾಡ್ತಾರೆ ಸರ್, ಕಮ್ಮಿ ಕಾಸ್ಟ್ ಇನ್ ಮಟೀರಿಯಲ್ ತಗೊಂಡು ಅವ್ರ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ನಮಗ ಎಕ್ಸಲೆಂಟ್ ಔಟ್ಪುಟ್ ಸಿಗತ್ತೆ. ಆ ತರ ಆಗಲ್ಲ ಸರ್. ನಿಮಗೆ ಎಕ್ಸಲೆಂಟ್ ಔಟ್ಪುಟ್ ಬೇಕಂದ್ರೆ ನೀವು ಎಕ್ಸಲೆಂಟ್ ಪ್ರಾಡಕ್ಟ್ ತಗೋಬೇಕು ಸರ್. ನಿಮ್ ಬಜೆಟ್ ಯಾವ್ದು ಶಾಪ್ ಕೀಪರ್ ಏನ್ ಮಾಡ್ತಾರೆ ಸರ್, ನಿಮ್ ಬಜೆಟ್ ಪ್ರಕಾರ ನಿಮಗೆ ಪ್ರಾಡಕ್ಟ್ ಕೊಟ್ಟಿರ್ತಾರೆ. ಬಟ್ ನೀವು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ತಗೊಂಡ್ರೆ ನಿಮಗೆ ಒಳ್ಳೆ ಲೈಫ್ ಸಿಗತ್ತೆ, ಒಳ್ಳೆ ಔಟ್ಪುಟ್ ಸಿಗತ್ತೆ. ಫಸ್ಟ್ ಅವರ್ ಅಲ್ಲಿ ಔಟ್ಪುಟ್ ಬೇರೆ ಬರೋದು, 8 ಅವರ್ಸ್ ಆದ್ಮೇಲೆ ಔಟ್ಪುಟ್ ಬೇರೆ ಬರೋದು, ಆ ತರ ಪ್ರಾಬ್ಲಮ್ ಇರಲ್ಲ ಸರ್. ಹೌದು. ಸೊ ಇವು ಎಲ್ಲ ಫ್ಯಾಕ್ಟರ್ಸ್ ನ ನೋಡಿ ನೀವು ಪ್ರಾಡಕ್ಟ್ ನ ಚೂಸ್ ಮಾಡಿ ಸರ್. ಹೌದು ಸರ್. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀರಾ ಅಂತ ಹೇಳಿದ್ರೆ ಒನ್ ಟೈಮ್ ಮಾಡಿ ಸರ್. ಹೌದು ಸರ್, ನಾನು ಅದೇನೆ ಹೇಳ್ತೀನಿ, ನಿಮ್ ಕಾಸ್ಟ್ ಕಮ್ಮಿ ಇರ್ಬೋದು, ಬಟ್ ಆ ಕಮ್ಮಿ ಕಾಸ್ಟ್ ಅಲ್ಲಿ ಏನಾಗತ್ತೆ ಸರ್, ನೋಡಿ ಪ್ರತಿ ಒಂದು ಕಸ್ಟಮರ್ದು ಒಂದು ಕಸ್ಟಮರ್ ಬೇಸ್ ಇದೆ. ಆ ಕಸ್ಟಮರ್ ಅವ್ರಿಗೆ ಎಷ್ಟು ದುಡ್ಡು ಕೊಡ್ತಾರೆ ಅವ್ರು ಅಷ್ಟೇ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗತ್ತೆ. ಅವ್ರು ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವ್ರಿಗೆ ಅಷ್ಟು ಲಾಭ ಸಿಗಲ್ಲ. ಸೊ ಆ ಇನ್ವೆಸ್ಟ್ಮೆಂಟ್ ನಾಗೆ ಬೆಸ್ಟ್ ಮಟೀರಿಯಲ್ ಆ ಕಾಸ್ಟ್ ಅಲ್ಲಿ ನಿಮ್ದು ಬಜೆಟ್ ಎಷ್ಟಿದೆ ಆ ಬಜೆಟ್ ಅಲ್ಲಿ ನೀವು ಹೆಂಗ್ ಬೆಸ್ಟ್ ಪ್ರಾಡಕ್ಟ್ ತಗೋಬಹುದು, ಅದರ ಸಲಾಗಿ ಇದನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಿಮ್ ಮೇನ್ ಕಾಸ್ಟ್ ಇಲ್ಲೇ ಆಗತ್ತೆ ಸರ್. HF ಅಲ್ಲಿ ನಿಮ್ ಕಾಸ್ಟ್ ಚೇಂಜ್ ಆಗತ್ತೆ, ನಿಮಗೆ ಕ್ವಾಲಿಟಿನೂ ಚೇಂಜ್ ಆಗತ್ತೆ, ನಿಮ್ ಕಾಸ್ಟ್ ಡಿಫ್ರೆನ್ಸ್ ಆಗತ್ತೆ. ಸೊ ನೀವು ತೊಗೊಳ್ಳೋ ಟೈಮಿಗೆ ಅಟ್ ಲೀಸ್ಟ್ ಫ್ಲಾಟ್ ಕಾಯಿಲ್ ಅರ ತಗೋಬಹುದು, ಫ್ಲಾಟ್ ಕಾಯಿಲ್ ಇನ್ ಮಟೀರಿಯಲ್ ಅರ ತಗೊಳ್ಳಿ, ಮ್ಯಾಗ್ನೆಟ್ ಇನ್ ಚಾರ್ಜರ್ ಚೆಕ್ ಮಾಡಿ ತಗೊಳ್ಳಿ. ಸೊ ಇವೆಲ್ಲ ಫ್ಯಾಕ್ಟರ್ಸ್ ತಗೊಂಡ್ರೆ ನಿಮಗೆ ಆಟೋಮೆಟಿಕ್ಲಿ ಔಟ್ಪುಟ್ ಚೆನ್ನಾಗಿ ಸಿಗುತ್ತೆ. ಅಂಡ್ ಫೈನಲಿ ಏನಿದೆ ಸರ್, ಔಟ್ಪುಟ್ ಕೇಳಿದ್ರು ನಿಮಗೆ ಔಟ್ಪುಟ್ ಎಂದು ಗೊತ್ತಾಗತ್ತೆ. ಸೊ ಡೆಮೋ ನೋಡಿ, ಫಸ್ಟ್ ನೀವು ಇವೆಲ್ಲ ಫ್ಯಾಕ್ಟರ್ಸ್ ನ ನೋಡಿ 1-2 HF ಇನ್ ಡೆಮೋ ನೋಡಿ ಆ ಪ್ರಾಡಕ್ಟ್ ನ ಫೈನಲ್ ಮಾಡಿ. ಓಕೆ ಸರ್. ಸರ್ ಈಗ ನ್ಯೂಡಿದಲ್ಲಿ ತೋರಿಸಿದ್ರಾ, ಈಗ ಸಾದಾ ಮ್ಯಾಗ್ನೆಟ್ ಇದ್ದಿದ್ದು ಅದ್ರಾಗ ಯಾವ್ದಾರು ಇದೆ ಏನು ಸರ್? ಸರ್ ಇವಾಗ ನೋಡಿ ಸರ್, ನಾವು ಏನ್ ಡಿಸ್ಕಸ್ ಮಾಡಿದ್ದೀವಿ, ನಿಯೋಡೆನಿಮ್ ಅಲ್ಲಿ ಒಂದು ಸಾದಾ ಕ್ವಾಲಿಟಿ ಇತ್ತು, ಒಂದು ಹೆವಿ ಪ್ರೀಮಿಯಂ ಕ್ವಾಲಿಟಿ ಇತ್ತು. ಫೆರಿಟ್ ಅಲ್ಲಿ ನಾವು ನಿಮಗೆ ಒಳಗಡೆ ತೋರಿಸಿದ್ವಿ ಫ್ಲಾಟ್ ಕಾಯಿಲ್ ಹೇಗಿರುತ್ತೆ. ಸೊ ಇದು ಒಂದು ಪ್ರೀಮಿಯಂ ಪ್ರಾಡಕ್ಟ್ ಇದೆ. ಸೊ ಅಗೇನ್ ನಾವು ಯಾವುದು ಬ್ರ್ಯಾಂಡಿಗೆ ಪ್ರಮೋಷನ್ ಮಾಡ್ತಾ ಇಲ್ಲ ಇಲ್ಲ. ಸೊ ಫೆರಿಟ್ ಮ್ಯಾಗ್ನೆಟ್ ಅಲ್ಲಿ ಸರ್ ಇದರದ್ದು ಚಾರ್ಜ್ ಒಂದು ಚೆಕ್ ಮಾಡೋಣ ಸರ್, ಹೇಗಿದೆ ಈ ಪ್ರಾಡಕ್ಟ್ ಇಂದ. ಅಂಡ್ ಮ್ಯಾಗ್ನೆಟ್ ಆಟೋಮೆಟಿಕ್ಲಿ ದೊಡ್ಡದೇ ಕಾಣ್ತಾ ಇದೆ ಸರ್ ಇದು. ಹೌದು ಸರ್. ಸೊ ಇದರದ್ದು ಕಾಸ್ಟ್ ಹೇಗೆ ಡಿಫ್ರೆನ್ಸ್ ಆಗ್ತಾ ಇದೆ ನೋಡೋಣ ಸರ್. ಸೊ ಇದರ ಚಾರ್ಜ್ ನೋಡಿ ಸರ್, ಇದು 100% ಇದು ಎರಡಕ್ಕಿಂತ ಕಂಪೇರ್ ಮಾಡಿದರೆ ಇದರ ಚಾರ್ಜ್ ಒಳ್ಳೇದಿದೆ, ಎಕ್ದಮ್ ಜಬರ್ದಸ್ತ್ ಚಾರ್ಜ್ ಸಿಗ್ತಾ ಇದೆ. ಸೊ ಇದರಲ್ಲಿ ನೋಡೋಣ ಸರ್ ಅವರು ಒಳಗಡೆ ಹೇಗೆ ಯೂಸ್ ಮಾಡಿದ್ದಾರೆ. ನೋಡಿ ಸರ್, ಇಲ್ಲೇ ನೀವು ನೋಡ್ಬೋದು ಕಂಪ್ಲೀಟ್ಲಿ ಮೆಟಲ್ ಸ್ಟ್ರಕ್ಚರ್ ಇದೆ. ಆ್ಯಂಡ್ ಇಲ್ಲೇ ನೋಡಿ ಸರ್, ಪೂರಾ ಕಾಪರ್ ಯೂಸ್ ಮಾಡಿದ್ದಾರೆ ಸರ್ ಒಳಗಡೆ. ಆ್ಯಂಡ್ ಕಾಯಿಲ್ 100% ಫ್ಲಾಟ್ ಯೂಸ್ ಮಾಡಿದ್ದಾರೆ ಸರ್. ಸೊ ಯಾವುದು ಬ್ರ್ಯಾಂಡ್ನ ನಾವು ಇದನ್ನು ಕಂಪೇರ್ ಮಾಡಿ ತೋರಿಸ್ತಾ ಇಲ್ಲ. ಬಟ್ ನೀವು ಪ್ರಾಡಕ್ಟ್ ತೊಗೋಬೇಕಂದ್ರೆ ಏನು HF ಅಲ್ಲಿ ನೋಡಬೇಕು, ಹೇಗೆ ಕಾಸ್ಟ್ ಚೇಂಜ್ ಆಗುತ್ತೆ, ಇದರ ಬಗ್ಗೆ ನಾವು ನಿಮಗೆ ಕ್ಲಿಯರ್ ಆಗಿ ತೋರಿಸ್ತಾ ಇದ್ದೀವಿ. ಸೊ 100% ಇದರದ್ದು ಕಾಸ್ಟ್ ಜಾಸ್ತಿ ಆಗುತ್ತೆ.
ಹೌದು ಈ ಸರ್, ಪ್ರಾಡಕ್ಟ್ ಇಂದ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಕ್ವಾಲಿಟಿ ಆ ಥರ ಇದೆ. ಕಂಪ್ಲೀಟ್ಲಿ ಮೆಟಲ್ ಸ್ಟ್ರಕ್ಚರ್ ಯೂಸ್ ಆಗಿದೆ ಅಂಡ್ ಚಾರ್ಜ್ 100% ಇದಕ್ಕಿಂತ ಡಬಲ್ ಇದೆ. ಬೇರೆ HF ಗಿಂತ ಇದನ್ನೇನು HF ಇದೆ ಅಂಡ್ ಇದರದ್ದೇನಿದೆ ಚಾರ್ಜ್ 100% ಫರಕ್ ಇದೆ. ಸೊ ಇದರ ಕಾಸ್ಟ್ ಜಾಸ್ತಿನೇ ಆಗುತ್ತೆ. ಅಂಡ್ ಫ್ಲಾಟ್ ಕಾಯಿಲ್ ಯೂಸ್ ಮಾಡಿದ್ದಾರೆ, ಒಳಗಡೆ ಕಾಪರ್ ಇದೆ ಹಾಂ ಸರ್. ಅಂಡ್ ವ್ಯಾಟೇಜ್ 100% ನಿಮಗೆ ಜಾಸ್ತಿ ಸಿಗುತ್ತೆ, ಫ್ರೀಕ್ವೆನ್ಸಿ ರೆಸ್ಪಾನ್ಸು ಬೆಟರ್ ಸಿಗುತ್ತೆ. ಸೊ ಫೆರಿಟ್ ಅಲ್ಲಿ ಒಂದು ಪ್ರೀಮಿಯಂ ಪ್ರಾಡಕ್ಟ್ ಹೇಗಿರಬೇಕು ನಾನು ನಿಮಗೆ ತೋರಿಸಿದ್ದೀನಿ, ಒಂದು ಬೇಸಿಕ್ ಪ್ರಾಡಕ್ಟ್ ಹೇಗಿರಬೇಕು. ಇದಕ್ಕಿಂತ ಸಸ್ತಾ ಏನಿರುತ್ತೆ ಸರ್, ಅದು ಫ್ಲಾಟ್ ಕಾಯಿಲ್ ಇರಲ್ಲ, ಅದರಲ್ಲಿ ರೌಂಡ್ ಕಾಯಿಲ್ ಇರುತ್ತೆ. ಅಂಡ್ ಇದರಲ್ಲಿ ಫ್ಲಾಟ್ ಕಾಯಿಲ್ ಇದೆ, ಸೊ ಇದು ಮೀಡಿಯಂ ರೇಂಜ್ ಇದೆ, ಇದು ಏಕದಮ್ ಪ್ರೀಮಿಯಂ ಕ್ವಾಲಿಟಿ ಇದೆ. ಅದೇ ತರ ಇದು ಪ್ರೀಮಿಯಂ ಕ್ವಾಲಿಟಿ ಇದೆ, ಇದು ಸಸ್ತಾದಿದೆ. ಇದರಲ್ಲಿ ಮೀಡಿಯಂ ರೇಂಜ್ ಇಂದ ನಾವು ನೋಡಿದ್ವಿ, ಅವ್ರು ಕಾಪರ್ ಯೂಸ್ ಮಾಡಿದ್ದಾರೆ, ಫ್ಲಾಟ್ ಕಾಯಿಲ್ ಯೂಸ್ ಮಾಡಿದ್ದಾರೆ. ಸೊ ಅಂಡ್ ಸೈಡ್ ಹೌಸಿಂಗ್ ಎಲ್ಲ ಕಾಪರ್ ಯೂಸ್ ಮಾಡಿದ್ದಾರೆ. ಸೊ ಮೀಡಿಯಂ ರೇಂಜ್ ಇಂದ ಇದನ್ನು ಬರುತ್ತೆ. ಸೊ HF ಚೂಸ್ ಮಾಡೋ ಟೈಮಿಗೆ ಇವು ಎಲ್ಲ ಡೀಟೇಲ್ಸ್ ನೀವು ನೋಡಿದ್ರೆ ನಿಮಗೆ ಆಟೋಮೆಟಿಕ್ಲಿ ಗೊತ್ತಾಗುತ್ತೆ ಪ್ರೈಸಿಂಗ್ ಹೇಗೆ ಡಿಫ್ರೆಂಟ್ ಆಗ್ತದೆ. ಹೌದು ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.